ಶಿವ ಪಾರ್ವತಿ ಪುತ್ರರಾದ ಸುಬ್ರಹ್ಮಣ್ಯ ಗಣೇಶನ ಒಂದು ಸುಂದರ ಕತೆ ನಿಮ್ಮ ಮುಂದೆ ಈ ಬಾರಿ ಕಟ್ಟೆ ಗಣಪತಿ ಸನ್ನಿಧಾನದಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶನ ಮುಂದೆ ಈ ಕತೆ ನಿಮಗಾಗಿ. ಈ ಕಥೆಯನ್ನ ನೋಡುವುದಕ್ಕೆ ಮುಂಚೆ ಶ್ರೀ ಕಟ್ಟೆ ಗಣಪತಿ ಸ್ವಾಮಿಯ ಪರಿಚಯ ನಿಮಗಾಗಿ. ವೀಕ್ಷಕರೇ, ಕೊರಟಗೆರೆ ಪಟ್ಟಣದ ಕಟ್ಟೆ ಗಣಪತಿ ಸನ್ನಿಧಾನವು ಪುರಾತನ ಇತಿಹಾಸವನ್ನ ಕಂಡಿರುವಂತಹದ್ದು. ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ನಂಬಿ ಬಂದ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವಂತಹ ಪುಣ್ಯಕ್ಷೇತ್ರ ಇದಾಗಿದೆ. ಶ್ರೀ ಕಟ್ಟೆ ಗಣಪತಿ ಅಭಿವೃದ್ಧಿ ಮಂಡಳಿ ಹಾಗೂ ಯುವಕ ಮಂಡಳಿ ವತಿಯಿಂದ ಸುಮಾರು 17 ವರ್ಷದಿಂದ ಪ್ರತಿ ವರ್ಷವೂ ಗಣಪತಿಯ ಹಬ್ಬದಲ್ಲಿ ಗಣಪತಿಯ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಒಂದೊಂದು ವರ್ಷವೂ ಒಂದೊಂದು ವಿಭಿನ್ನ ಗಣೇಶನ ಕಥೆಯೊಂದಿಗೆ ಪ್ರತಿಷ್ಠಾಪಿಸುತ್ತಾ ಕೊರಟಗೆರೆ ಪಟ್ಟಣದಿಂದ ಇಡೀ ನಾಡಿನವರೆಗೆ ಪ್ರಸಿದ್ಧಿ ಹೊಂದಿರುವ ಈ ಯುವಕ ಮಂಡಳಿಯ ಕೈಚಳಕ ಅದೇ ರೀತಿ ಈ ಬಾರಿಯೂ ವಿಶೇಷವಾಗಿದೆ. ಒಂದು ವಿಶೇಷವಾದ ಕಥೆಯನ್ನ ಹೇಳ್ತೀನಿ ಕೇಳಿ. ಒಂದು ಬಾರಿ ಗಣೇಶ ಹಾಗೂ ಸುಬ್ರಹ್ಮಣ್ಯ ಕಾಡಿನಲ್ಲಿ ಓಡಾಡುವಾಗ ಒಂದು ವಿಶೇಷವಾದ ಹಣ್ಣು ಸಿಗುತ್ತೆ. ಈ ಹಣ್ಣಿನ ವಿಶೇಷತೆಯನ್ನ ತಿಳಿದುಕೊಳ್ಳಲು ತಂದೆ ತಾಯಿಯ ಬಳಿ ಬರ್ತಾರೆ. ಆಗ ಈಶ್ವರನು ಹೇಳ್ತಾನೆ, ಈ ಹಣ್ಣು ತುಂಬಾ ವಿಶೇಷವಾದದ್ದು. ಇದನ್ನ ಯಾರು ತಿನ್ನುತ್ತಾರೋ ಅವರು ತುಂಬಾ ಶಕ್ತಿಶಾಲಿಯಾಗಿ ಬುದ್ಧಿವಂತರಾಗ್ತಾರೆ ಎಂದು ಹೇಳ್ತಾರೆ. ಆಗ ಗಣೇಶ ಸುಬ್ರಹ್ಮಣ್ಯ ನಾನ್ ತಿಂತೀನಿ ಎಂದು ಒಬ್ಬರಿಗೊಬ್ಬರು ಜಟಾಪಟಿಗೆ ಇಳಿಯುತ್ತಾರೆ. ಅದನ್ನ ಬಗೆಹರಿಸಲು ಶಿವನ ಪತ್ನಿ ಪಾರ್ವತಿಯು ನಾರದ ಮುನಿಗಳನ್ನ ಕರೆಸುವಂತೆ ಶಿವನಿಗೆ ಹೇಳ್ತಾರೆ. ಆಗ ನಾರದ ಮುನಿಗಳು ಪ್ರತ್ಯಕ್ಷವಾಗ್ತಾರೆ. ನಾರದ ಮುನಿಗಳು ಹೇಳ್ತಾರೆ, ಯಾರು ಈ ಜಗತ್ತನ್ನ ಬೇಗ ಸುತ್ತಿಕೊಂಡು ಬರುತ್ತಾರೆ ಅವರಿಗೆ ಈ ಫಲ ದೊರೆಯುತ್ತದೆ ಎಂದು ಹೇಳ್ತಾರೆ. ತಕ್ಷಣ ತಡ ಮಾಡದೆ ಗಣೇಶ ಹಾಗೂ ಸುಬ್ರಹ್ಮಣ್ಯ ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡು ಹೊರಡ್ತಾರೆ. ಸುಬ್ರಹ್ಮಣ್ಯ ತನ್ನ ವಾಹನವಾದ ನವಿಲನ್ನ ಏರಿ ಪ್ರಪಂಚವನ್ನ ಸುತ್ತಲೂ ಹೊರಡ್ತಾನೆ. ಗಣೇಶ ತನ್ನ ತಂದೆ ತಾಯಿಯ ಸುತ್ತಲೇ ಪ್ರದಕ್ಷಿಣೆ ಹಾಕ್ತಾನೆ. ಆಗ ಶಿವ ಪಾರ್ವತಿ ನಾರದರು ಕೇಳ್ತಾರೆ, ಗಣೇಶ ಹೀಗೇಕೆ ಮಾಡ್ದೆ ಎಂದು. ಆಗ ಗಣೇಶ ಹೇಳ್ತಾರೆ, ತಂದೆ ತಾಯಿಗಿಂತ ಬೇರೊಂದು ಲೋಕ ಉಂಟೆ, ಅದಕ್ಕಾಗಿ ನಾನು ನಿಮ್ಮನ್ನ ಸುತ್ತಿ ಹಾಕಿದೆ. ಆಗ ನಾರದರು ಇರುತ್ತಾರೆ, ನೀನೇ ಗೆದ್ದೆ ಗಣೇಶ ಎಂದು. ನಂತರ ಶಿವ ಪಾರ್ವತಿ ಇಬ್ಬರು ಮಗನಿಗೆ ಆಶೀರ್ವದಿಸಿ ಎಲ್ಲಿ ಪೂಜೆ ಪುನಸ್ಕಾರಗಳು ನಡೆದರೂ ನಿನಗೆ ಪ್ರಥಮ ಪೂಜೆ ಸಲ್ಲಿಸಬೇಕು ಎಂದು ವರವನ್ನ ನೀಡ್ತಾರೆ. ಅಂದಿನಿಂದ ಗಣೇಶನಿಗೆ ಪ್ರಥಮ ಪೂಜೆ ಸಲ್ಲುವಂತಾಗುತ್ತೆ. ಈಗ ಅರ್ಥವಾಯ್ತಲ್ಲ ಈ ಕಥೆಯ ಸಾರಾಂಶ. ಇದು ಈ ಬಾರಿಯ 17ನೇ ವರ್ಷದ ಕಟ್ಟೆ ಗಣಪತಿ ಸನ್ನಿಧಾನದಲ್ಲಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಯ ವಿಶೇಷತೆ. ಮುಂದಿನ ವರ್ಷ ಮತ್ತೊಂದು ವಿಶೇಷದ ಜೊತೆ ನಿಮ್ಮ ಮುಂದೆ ಬರ್ತೇವೆ. ಶ್ರೀಕಟ್ಟೆ ಗಣಪತಿ ಅಭಿವೃದ್ಧಿ ಸಮಿತಿ, ಯುವಕ ಮಂಡಳಿ ಹಾಗೂ ಮಹಿಳಾ ಮಂಡಳಿ ಸಮಸ್ತ ಭಕ್ತಾದಿಗಳ ಕೊಡುಗೆ ಈ ವಿಶೇಷ ಕಾರ್ಯಕ್ರಮ. ಸ್ವಲ್ಪ ನಿಧಾನಿಸಿ. ಕಳೆದ 2 ವರ್ಷಗಳಿಂದ ಕೊರಟಗೆರೆಯ ಇತಿಹಾಸದಲ್ಲೇ ಹಿಂದೆಂದೂ ನಡೆಯದಿರುವ ವಿಶೇಷತೆ ನಡೆಯುತ್ತಿದೆ. ಅದು ಏನಪ್ಪಾ ಅಂದ್ರೆ, ಪಟ್ಟಣದ ಪ್ರತಿ ಏರಿಯಾದ ಗಣಪತಿಗಳನ್ನ ಗಣೇಶ ಹಬ್ಬದಿಂದ 11 ದಿನಗಳ ಕಾಲ ಪ್ರತಿಷ್ಠಾಪಿಸಿ 11ನೇ ದಿನ ಎಲ್ಲಾ ಗಣಪತಿಗಳನ್ನ ದಸರಾದ ರೂಪದಲ್ಲಿ ವೈಭವದಿಂದ ಅಲಂಕರಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಪಟ್ಟಣದ ವೆಂಕಟರಮಣ ಸ್ವಾಮಿ ದೇವಾಲಯದ ಬಳಿ ಇರುವ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡುತ್ತಿರುವುದು ವಿಶೇಷತೆ. ಈ ಒಂದು ನೂತನ ವಿಭಿನ್ನ ವಿಶೇಷ ಪ್ರಯತ್ನಕ್ಕೆ ಪಟ್ಟಣದ ಪೊಲೀಸ್ ಅಧಿಕಾರಿಗಳು ಹಾಗೂ ಎಲ್ಲಾ ವಾರ್ಡ್ ಗಣಪತಿ ಪ್ರತಿಷ್ಠಾಪನಾ ಸಮಿತಿ ಸದಸ್ಯರುಗಳು ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ವಿಶೇಷ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಹೇಳ್ತಾರೆ ಇಲ್ಲಿನ ಸಾರ್ವಜನಿಕರು. ಹಾಗಾದರೆ ಈ ಫಲವು ಹಿರಿಯನಾದ ನನಗೆ ದೊರೆಯಬೇಕು. ಇದಲ್ಲ, ಕಿರಿಯನಾದ ನನಗೆ ದೊರೆಯಬೇಕು. ಈ ವಿಷಯವನ್ನು ತೀರ್ಮಾನಿಸಲು ನಾರದ ಮುನಿಗಳಿಗೆ ಬರೆದು ಕೊಟ್ಟಿದ್ದರು.
ಬಾರಿ ಯಾರು ಅವರೇ ಮಾಡುವರು ಅವರಿಗೆ ಈ ಬಾರಿ ಒಬ್ಬರು ಹಾಗೆಯೇ ಆಗಲಿ. ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಶ್ರೀ ಕಂಟೆ ಗಣಪತಿ ಅಭಿನಂದನೆ ಮತ್ತು ಯುವಕ ಮಂಡಳಿ ಮತ್ತು ಮಹಿಳಾ
ಭೂಮಿಯ ಪ್ರದಕ್ಷಿಣೆಯು ವಿಶ್ವ ಪ್ರದಕ್ಷಿಣೆಯಿಂದ ದೊಡ್ಡದಲ್ಲವೇ? ಪರಮೇಶ್ವರ ನೋಡಿದವರಿಗೆ ಎಷ್ಟು ಸಣ್ಣವಾಗಿ ಬಂದಿರುವುದು ಗೆಲ್ಲಲು ಬೇಕಾದ ಮಾತುಗಳು ಹರಿಬಿಡುತ್ತಾರೆ. ಕಾರ್ತಿಕೇಯನಿಂದ ಬಂದು ಈ ಪದವಿಗೆ ದೇಶವು ಮಾತು ಸತ್ಯವನ್ನು